ಬಂದಳು ಸೀತೆ. ಅಮ್ಮ ಪೂರ್ಣಿಮ ಚಂದ್ರವದನೆ ಪಾದಾಬ್ಜ ಸಂಪೂಜಿತೆ ನಿತ್ಯಾನಂದಕರಿ ಶುಭಕರಿ ಕಾಪಾಡು ಶಿವಶಂಕರಿ. ತಾಳಿ ಕಟ್ಟೆ ಬಿಟ್ರ? ಕೊನೆಗೂ ನೀವು ಕುತ್ತಿಗೆ ತಾಳಿ ಕಟ್ಬಿಟ್ರ? ನನ್ನ ಜೀವಂತವಾಗಿ ಸುಟ್ಬಿಟ್ರಲ್ರಿ. ನನಗ್ ಮೋಸ ಮಾಡಕ್ಕೆ ಹೇಗ್ರಿ ಮನ್ಸು ಬಂತು ನಿಮ್ಗೆ? ಎಷ್ಟು ದಿನದಿಂದ ಕಾಯ್ತಿದ್ರಿ ಅವಕಾಶಕ್ಕೋಸ್ಕರ? ಯಾರು ನೀವು? ನಾನ್ ಯಾರು ಅನ್ನೋದು ನಿಮ್ ಗೊತ್ತಿಲ್ವಾ? ಗೊತ್ತಿಲ್ಲದೆ ಇರೋದಕ್ಕೆ ಕೇಳ್ತಾ ಇರೋದು. ಯಾರು ನೀವು? ತಲೆ ಏನಾದ್ರೂ ಕೆಟ್ಟಿದ್ಯಾ ನಿಮ್ಗೆ? ಕಟ್ಕೊಂಡಿರೋ ಹೆಂಡತಿ ಎದುರುಗಡೆ ಬಂದು ನಿಂತ್ಕೊಂಡ್ರೆ ಯಾರು ಅಂತ ಕೇಳ್ತಿದ್ದೀರಲ್ರಿ? ನಾನ್ರಿ ನಿಮ್ ಸೀತಾ. ನಾನ್ರಿ ನಿಮ್ ಹೆಂಡತಿ. ಇನ್ನೂ ಜೀವಂತವಾಗಿದ್ದೀನಿ. ಆದ್ರೂ ನೀವು ಇನ್ನೊಬ್ಬಳನ್ನ ಮದ್ವೆ ಆಗಕ್ಕೆ ಹೊರಟಿದ್ದೀರಾ?
ಎಷ್ಟು ಧೈರ್ಯ ಇದ್ರೆ ಈ ಕೆಲಸ ಮಾಡ್ತೀರಾ? ಏಯ್, ಯಾರ್ ನೀನು? ಏನೋ ಹೆಂಗ್ಸು ಪಾಪ ಅಂತ ಸುಮ್ಮನಾದ್ರೆ ವಾಯಿಗೆ ಬಂದಾಗ ಮಾತಾಡ್ತಾ ಇದೀಯ. ನಾನೇನು, ನನ್ನ ಹಿನ್ನೆಲೆ ಏನು, ನನ್ನ ಮನೆತನ ಎಂಥದ್ದು ಅಂತ ಗೊತ್ತಿದ್ಯಾ ನಿನಗೆ? ಒಂದು ಒಳ್ಳೆ ಹುಡುಗಿ ನನ್ನ ಮಗನಿಗೆ ಮದ್ವೆ ಮಾಡ್ತಾ ಇದ್ರೆ ಎಲ್ಲಾನು ಹಾಳು ಮಾಡೋದಕ್ಕೆ ಎಲ್ಲಿಂದ ಬಂದಿದ್ಯಾ? ಯಾ ನೀನು? ಏನತ್ತೆ ಹೀಗೆ ಕೇಳ್ತಿದ್ದೀರಾ? ನಾನು ನಿಮ್ ಸೊಸೆ ಸೀತಾ. ಸಾಕು ಮಾಡು ನಿನ್ ಡ್ರಾಮಾನ. ದೊಡ್ಡ ಮನೆ ಮದ್ವೆ ನಡೀತಾ ಇದೆ, ಇಲ್ಲೆಲ್ಲ ಹೀಗ್ ಬಂದ್ ನಾಟಕ ಆಡಿದ್ರೆ ಮರ್ಯಾದೆಗೆ ಹಂಚ್ಕೊಂಡು ಹಣ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಹಾಕೊಂಡು ಬಂದಿದ್ಯಾ ನೀನು? ಚಾರಿ ಇನ್ಸ್ಪೆಕ್ಟರ್, ಅಸ್ಲೇನೋ ಇಲ್ಲ ನಿನ್ನ ಹಾಗೆ ನಕ್ಲೇನೋ? ಕರಿಬೇಡ ನನ್ನನ್ ಹಾಗೆ. ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ರೇ ಇನ್ಸ್ಪೆಕ್ಟರ್, ಏನ್ರಿ ಇದೆಲ್ಲ? ಅತ್ತೆ ನಾನು ಒಂದು ನಿಮಿಷ ರೀ ಅಮ್ಮ, ನಾನು ಮಾತಾಡ್ತೀನಿ. ಮೇಡಮ್, ನನ್ನ ಹೆಸರು ಪ್ರಭಾತ್ ಶೆಟ್ಟಿ ಅಂತ, ಮಂಗಳೂರಿನ ಪಣಂಬೂರ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್. ಯಾವ ಊರು? ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸೀತಾ, ನಮ್ದು ಬೆಂಗಳೂರು. ನಿಮ್ಮ ಮನೆಯವ್ರ ಹೆಸರು? ಅವ್ರ ಹೆಸರು ಆರ್ಯವರ್ಧನ್. ಆರ್ಯವರ್ಧನ್ ಅವ್ರ ಮನೇಲಿದ್ದಾರಾ? ಅವ್ರ ಮನೇಲಿ ಎಲ್ಲಿರ್ತಾರ್ರಿ? ಇವತ್ತು ಅವ್ರ ಮದುವೆ. ದಯವಿಟ್ಟು ಸಹಾಯ ಮಾಡಿ, ನನ್ನ ಬೆಂಗಳೂರು ಕರ್ಕೊಂಡೋಗಿ ಇನ್ಸ್ಪೆಕ್ಟರ್ ಪ್ಲೀಸ್. ಮದುವೆ ಏನಾದ್ರೂ ನಡೆದ್ಬಿಟ್ರೆ ನನಗೂ ನನ್ನ ಮಗಳಿಗೂ ಅನ್ಯಾಯ ಆಗ್ಬಿಡುತ್ತೆ. ಮುಂದೆ ಲಾರಿ ಒಂದು ರೋಡ್ಗೆ ಅಡ್ಡ ಬಿದ್ದುಬಿಟ್ಟಿದೆ ಸರ್. ಕ್ಲಿಯರ್ ಆಗೋದಕ್ಕೆ ಎಷ್ಟು ಅವರ್ ಬೇಕಂತೆ? ಹೆಚ್ಚು ಕಡಿಮೆ ಅಂದ್ರು 3-4 ಗಂಟೆ ಆಗುತ್ತೆ ಸರ್. ನನ್ನ ಜೀವನ ನನಗೆ ಕೊಡ್ಸಿ ಇನ್ಸ್ಪೆಕ್ಟರ್ ಪ್ಲೀಸ್. ಚಿಂತೆ ಮಾಡಬೇಡಿ, ಹೇಗಾದ್ರೂ ಮಾಡಿ ಬೆಂಗಳೂರು ಕರ್ಕೊಂಡೋಗೋ ಜವಾಬ್ದಾರಿ ನಂದು. ಕಾರ್ನ ರಿವರ್ಸ್ ತಗೋ, ಹಿಂದೆ ಒಂದು ಕಾರ್ಡ್ ರೋಡ್ ಇದೆ, ಅಲ್ಲಿಂದ ಹೋದ್ರೆ ಹೈವೇ ರೀಚ್ ಆಗ್ಬೋದು. ಜಾನಿ ಸಿಕ್ಕದ್ಲು ಕಣೋ. ಸೊ ಅಲ್ಲಿಗೆ ಒಂದು ಹೆಣ್ಣು ಪ್ರಜ್ಞೆ ತಪ್ತಾಳೆ, ಅವಳನ್ನ ವಿಚಾರಣೆ ಮಾಡ್ತೀರಾ. ಅವಳು ಆರ್ಯವರ್ಧನನ ಹೆಂಡತಿ ಅಂತ ಹೇಳ್ತಾಳೆ. ನೀವು ಹಿಂದೆ ಮುಂದೆ ವಿಚಾರಣೆ ಮಾಡ್ತಾನೆ ಅವಳನ್ನ ಮಂಗಳೂರಿಂದ ನೇರವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ಒಂದು ವೇಳೆ ಇವಳು ಮುಖ್ಯಮಂತ್ರಿ ಸೊಸೆ ಅಂತ ಹೇಳಿದ್ರೆ ನೀವು ಇದೇ ಉತ್ಸಾಹದಿಂದ ಇವಳನ್ನ ಇಲ್ಲಿ ಕರ್ಕೊಂಡು ಬರ್ತಿದ್ರ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಲ್ವಾ ಸರ್? ಮಾವಾ, ನಾವೆಲ್ಲೂ ಬೇಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಸರ್. ಅವರು ನಿಮ್ಮ ಬಗ್ಗೆ ಹೇಳಿದ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿತ್ತು. ತನಿಖೆ ಮಾಡೇ ನಂತರನೇ ಅವ್ರನ್ನ ಕರ್ಕೊಂಡ್ಬಂದಿದ್ದು. ಓ, ಏನೇನು ಪರಿಶೀಲನೆ ಮಾಡಿದ್ರಿ ಸರ್? ಅವ್ರು ಹೇಳಿದ ಲ್ಯಾಂಡ್ಲೈನ್ ನಂಬರ್ ಕರೆಕ್ಟ್ ಆಗಿತ್ತು. ಇನ್ಸ್ಪೆಕ್ಟರ್, ಟೆಲಿಫೋನ್ ಡೈರೆಕ್ಟ್ರಲ್ಲಿ ಎಲ್ಲರೂ ಮನೆ ಫೋನ್ ನಂಬರು ಅಡ್ರೆಸ್ಸು ಸಿಗುತ್ತೆ. ನಿಮ್ಮ ಕಮಿಷನರ್ ಆಫೀಸ್ ಕೂಡ. ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಎಲ್ಲನೂ ಕರೆಕ್ಟಾಗಿ ಹೇಳಿದ್ರು. ರೇ, ಈ ಮಂಗಳೂರಿನಲ್ಲಿ SP ಇದ್ದಾರಲ್ಲ, ಅವ್ರ ಮನೆಯವ್ರ ಹೆಸರೆಲ್ಲ ನಾನು ಹೇಳ. ನೋಡ್ರಿ, ಒಂದು ಸಿಟಿ ಅಂದಮೇಲೆ ಪ್ರತಿಷ್ಠಿತ ಮತ್ತು ಪ್ರಖ್ಯಾತ ಕುಟುಂಬಗಳಂತೆ ಇರ್ತವೆ. ಅದು ಜನಸಾಮಾನ್ಯರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಒಂದು ಸಿಂಪಲ್ ಲಾಜಿಕ್ ಗೊತ್ತಿಲ್ವೇನ್ರಿ ನಿಮಗೆ? ಮಾವಾ,
ಅವ್ರ ಕಾಲಿಗೆ ಬಿದ್ದು ಗೋಗರ್ದು ಇಲ್ಲಿವರೆಗೂ ಕರ್ಕೊಂಬಂದಿದ್ದು ನಾನು. ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ. ನನ್ನನ್ನು ಹೇಗೆ ವಿಚಾರಣೆ ಮಾಡಿದ್ರು, ಯಾವ ಆಧಾರದ ಮೇಲೆ ಇಲ್ಲಿವರೆಗೂ ಕರ್ಕೊಂಬಂದ್ರು ಅನ್ನೋದನ್ನ ಪಕ್ಕಕ್ಕಿಡಿ. ನನ್ನ ಗಂಡಂಗೆ ನೀವೆಲ್ಲರೂ ಸೇರ್ಕೊಂಡು ಇನ್ನೊಂದು ಮದ್ವೆ ಯಾವ ಆಧಾರದ ಮೇಲೆ ಮಾಡ್ತಿದ್ದೀರಾ ಅನ್ನೋದನ್ನ ಹೇಳಿ. ಇನ್ಸ್ಪೆಕ್ಟರ್, ಯಾವ ಹುಚ್ಚ ಆಸ್ಪತ್ರೆಯಿಂದ ಕರ್ಕೊಂಡ್ಬಂದ್ರಿ ಇವ್ರನ್ನ? ಡಾಕ್ಟ್ರೇ, ಡಾಕ್ಟ್ರೇ, ಅಲ್ಲಿ ಯಾಕೆ ಸಿಸ್ಟರ್, ಏನಾಯ್ತು? ಯಾವ್ದಾರು ಎಮರ್ಜೆನ್ಸಿ ಕೇಸ? ಅಲ್ಲ ಡಾಕ್ಟರ್, ವಾರ್ಡ್ ನಂಬರ್ 24. ಹೋಮ ಪೇಷಂಟ್. ಅವಳು ಕಾಣಿಸ್ತಾ ಇಲ್ಲ ಡಾಕ್ಟರ್. ನಡೀರಿ ನೋಡೋಣ. ಒಬ್ಬ ಕೋಮದಲ್ಲಿದ್ದ ಪೇಷಂಟು ಹಿತ್ಕಿದ್ದಕ್ಕೆ ಕಾಣೆ ಆಗೋದಕ್ಕೆ ಹೇಗೆ ಸಾಧ್ಯ? ಬೈ ಚಾನ್ಸ್ ಅವಳಿಗೆ ಪ್ರಜ್ಞೆ ಬಂತ? ಎಸ್, ಅವಳಿಗೆ ಪ್ರಜ್ಞೆ ಬಂದಿದೆ. ಅವಳು ಇಲ್ಲಿಂದ ಎದ್ದು ಹೋಗಿದ್ದಾಳೆ. ಎಲ್ಗೋದ್ಲ ಅವಳು? 2 ವರ್ಷದಿಂದ ಕೋಮದಲ್ಲಿದ್ದವಳು ಈಗ ಇದ್ಕಿದ್ದಾಗೆ ಕಾಣೆ ಆಗ್ತಾಳೆ ಅಂದರೆ ಏನ್ರಿ ಇದ್ರ ಅರ್ಥ? ಇಷ್ಟು ದೊಡ್ಡ ಹಾಸ್ಪಿಟಲ್ನಿಂದ ಒಬ್ಬ ಕೋಮದಲ್ಲಿದ್ದ ಪೇಷಂಟ್ ಮಿಸ್ ಆಗ್ತಾಳೆ, ಆದರೆ ನಿಮ್ಗೆ ಏನು ಗೊತ್ತಿಲ್ಲ ಅಂದರೆ ಹೇಗ್ರಿ? ನಿಜಕ್ಕೂ ನೀವು ಇಲ್ಲಿ ಕೆಲಸ ಮಾಡಕ್ಕೆ ಬರ್ತೀರಾ ಇಲ್ಲ ಟೈಮ್ ಪಾಸ್ ಮಾಡಕ್ಕೆ ಬರ್ತೀರಾ? ಈಗ ಏನು ಹೇಳಿ ನಾನು ಸೂಪರ್ಡೆಂಟ್ಗೆ? ಛೇ, ಕೊನೆಯದಾಗಿ ನೀವು ಅವ್ರನ್ನ ಯಾವಾಗ ನೋಡಿದ್ದು? ನಿನ್ನೆ ಸಾಯಂಕಾಲ ಸರ್. ನಿನ್ನೆ ಸಾಯಂಕಾಲ? ಚೆನ್ನಾಗಿ ಡ್ಯೂಟಿ ಮಾಡ್ತೀರಿ ನೀವು. ಅವಳಿಗೆ ಯಾವಾಗ ಪ್ರಜ್ಞೆ ಬಂತು? ಎಷ್ಟೊತ್ತಿಗೆ ಹಾಸ್ಪಿಟಲ್ನಿಂದ ಹೋದ್ಲು? ಓ ಮೈ ಗಾಡ್, ಎಲ್ಲರ ಕುತ್ತಿಗೆಗೂ ಬರುತ್ತಾರೆ ಈಗ. ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು. ನಾನು ಏನು ಅನ್ಯಾಯ ಮಾಡಿದ್ದೇನೆ ನಿಮ್ಗೆಲ್ಲ? ಯಾಕೆ ನನ್ನ ಗಂಡನ ನನ್ನಿಂದ ದೂರ ಮಾಡ್ತಿದ್ದೀರಾ? ಮಾತಕ್ಕೆ ಮುಂಚೆ ಸೀತಾ, ನೀ ನನ್ನ ಸೊಸೆ ಅಲ್ಲಮ್ಮ, ನನ್ನ ಮಗಳು ಅಂತ ಬಾಯಿ ತುಂಬಾ ಹರಿಸ್ತಿದ್ರಿ. ಆದ್ರೆ ಇವತ್ತು ನೀನ್ ಯಾರು ಅಂತ ಕೇಳ್ತಿದ್ದೀರಾ. ಏನಾಗಿದೆ ಅತ್ತೆ ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀನು ಸೀತಾ ಅಲ್ಲ. ನನ್ನ ಸೊಸೆ ಸೀತಾ ನೀನಲ್ಲ. ಕಾಸು ಮಾಡ್ಕೊಳ್ಳೋದಕ್ಕೆ ನಮ್ಗೆಲ್ರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡು ಬಂದಿದ್ಯಾ ಅಷ್ಟೇ. ಇಡೀ ಆಸ್ತಿಗೆ ವಾರಸ್ದಾಳ್ ನಾನು. ಹುಡುಗಾಸಿಗೆ ನಾಟಕ ಮಾಡ್ಬೇಕಾ? ಏನು ಏನ್ ಹೇಳ್ತೆ ನೀನು? ಇಡೀ ಆಸ್ತಿಗೆ ನೀನು ವಾರಸ್ದಾರಲ್ಲ? ಈಗ ನಿಜ ಹೇಳ್ದೆ ನೋಡು, ಇಲ್ಲಿಗೆ ನೀನ್ ಯಾಕೆ ಬಂದಿದ್ಯಾ ಅಂತ. ಇಡೀ ಆಸ್ತಿನ ಹೊಡ್ಕೊಂಡ್ ಬಿಡೋಣ ಅಂತ ಅಂದ್ಕೊಂಡಿದ್ಯಾ? ಇನ್ಸ್ಪೆಕ್ಟರ್, ಒಂದು ಮದುವೆ ಮನೇಲಿ ಸ್ನೇಹಿತರು ಸಂಬಂಧಿಕರ ಎದುರುಗಡೆ ಒಂದು ಹೆಣ್ಣು ಮಗುಗೆ ಅವಮಾನ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಇವಳನ್ನ ಕರ್ಕೊಂಡು ಹೊಟ್ಟೋಗಿ. ನಾನು ಯಾಕೆ ಹೋಗ್ಬೇಕು? ಯಾಕೆ ನೀವ್ಯಾರು ನನ್ನ ನಂಬ್ತಿಲ್ಲ? ಅತ್ತೆ, ನೀವು ನನ್ನ ಹತ್ರ ಒಂದು ಮಾತು ಹೇಳಿದ್ದೀರ. ಅದು ನನಗೆ ನಿಮಗೆ ಬಿಟ್ರೆ ಈ ಜಗತ್ತಲ್ಲೇ ಯಾರಿಗೂ ಗೊತ್ತಿಲ್ಲ. ಅದು ರಹಸ್ಯವಾಗೇ ಇರಲಿ ಅಂತ ನೀವು ನನ್ನ ಹತ್ರ ಹೇಳಿದ್ದೀರ. ಹಾಗಾಗಿ ನಾನು ಎಲ್ರ ಮುಂದೆ ಹೇಳಲ್ಲ.
ಮರಳಿ ಬಂದಳು ಸೀತೆ ಮರಳಿ ಬಂದಳು ಸೀತೆ ಒಬ್ಬ ಕೋಮಾ ಪೇಷಂಟು ನಮ್ಮ ಆಸ್ಪತ್ರೆಯಿಂದ ಮಿಸ್ ಆಗಿದ್ದಾರೆ ಸರ್. ಯಾವಾಗಿಂದ? ನಿನ್ನೆ ಸಂಜೆಯಿಂದ ಸರ್. ನನ್ನ ಗಮನಕ್ಕೆ ಬಂದಿದೆ ಈಗ ಸರ್. ತಕ್ಷಣ ಬಂದಿದ್ದೀನಿ. ನಿಮ್ಮ ಸ್ಟಾಫ್ ಎಲ್ಲ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಸಿಸ್ಟಮ್ ಬಗ್ಗೆ ನಿಮಗೆ ಹೊಸ್ದಾಗಿ ಏನೂ ಹೇಳಬೇಕಾಗಿಲ್ಲ. ಯು ನೋ ಬೆಟರ್. ಕೋಮಾದಲ್ಲಿರೋ ಪೇಷಂಟ್ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅವಳಿಗೆ ಎಚ್ಚರ ಆಗಿ ಹೋಗಿರ್ಬೇಕು. CCTV ಫುಟೇಜ್ ಏನಾದರೂ? CCTV ಕೆಟ್ಟಾಗಿ 1 ವಾರ ಆಗಿದೆ ಸರ್. ರಿಪೋರ್ಟ್ ಮಾಡಿದ್ದೀವಿ. ಟೆಕ್ನಿಷಿಯನ್ಸ್ ಇನ್ನೂ ಬಂದಿಲ್ಲ. ಫ್ಯಾಂಟಾಸ್ಟಿಕ್. ಪೇಷಂಟ್ ಹೆಸರು? ಚಿಕ್ಕಮ್ಮವ ಚಿಕ್ಕಮ್ಮವ ನಾನೇ ಸೀತಾ ಅಂತ ಹೇಳಿ ಚಿಕ್ಕಮ್ಮವ, ಹೇಳಿ ಚಿಕ್ಕತ್ತೆ ಚಿಕ್ಕತ್ತೆ, ನೀವಾದ್ರೂ ಹೇಳಿ ಚಿಕ್ಕತ್ತೆ, ನಾನೇ ಸೀತಾ ಅಂತ ಹೇಳಿ ಚಿಕ್ಕತ್ತೆ. ಅಭಿ ಅಭಿ ನೀನಾದ್ರೂ ಹೇಳೋ, ನೀನಾದ್ರೂ ಹೇಳೋ. ನಾನು ಭೂಮಿ ಭೂಮಿ ನೀನಾದ್ರೂ ಹೇಳು ಭೂಮಿ, ನಾನೇ ನಿಮ್ಮ ಅತ್ತಿಗೆ ಅಂತ ಹೇಳು ಭೂಮಿ. ಭೂಮಿ ಅತ್ತೆ, ನಿಮ್ಮ ಹೆಸರು ಯಶೋಧ, ನಿಮ್ಮ ತಾಯಿ ಹೆಸರು ಹೇಮಲತಾ. ನಿಮ್ಮ ಮೂಲ ಶ್ರೀರಂಗಪಟ್ಟಣ. ನಿಮಗಿಷ್ಟವಾದ ಬಣ್ಣ ನೀಲಿ. ಅತ್ತೆ, ನೀವು ನನ್ನ ಹತ್ರ ಒಂದು ಮಾತು ಹೇಳಿದ್ದೀರ, ಅದು ನನಗೆ ನಿಮಗೆ ಬಿಟ್ರೆ ಈ ಜಗತ್ತಲ್ಲೇ ಯಾರಿಗೂ ಗೊತ್ತಿಲ್ಲ. ಅದು ರಹಸ್ಯವಾಗೇ ಇರಲಿ ಅಂತ ನೀವು ನನ್ನ ಹತ್ರ ಹೇಳಿದ್ದೀರ. ಹಾಗಾಗಿ ನಾನು ಎಲ್ರ ಮುಂದೆ ಹೇಳಲ್ಲ. ಮರಳಿ ಬಂದಳು ಸೀತೆ ಮರಳಿ ಬಂದಳು ಸೀತೆ. ನಿಮಗಿಷ್ಟವಾದ ಬಣ್ಣ ನೀಲಿ. ನಿಮ್ಮನೆ ಕೆಲಸದವ್ರಿಗೆ ದುಡ್ಡು ಕೊಟ್ಟು ಈ ವಿಷಯನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ? ಪರವಾಗಿಲ್ಲ ಅತ್ತೆ, ನೀವು ನನ್ನ ಹತ್ರ ಒಂದು ಮಾತು ಹೇಳಿದ್ದೀರ, ಅದು ನನಗೆ ನಿಮಗೆ ಬಿಟ್ರೆ ಈ ಜಗತ್ತಲ್ಲೇ ಯಾರಿಗೂ ಗೊತ್ತಿಲ್ಲ. ಆ ಮಾತೇನು ಗೊತ್ತಾ? ಬೇಡ, ಅದು ರಹಸ್ಯವಾಗೇ ಇರಲಿ ಅಂತ ನೀವು ನನ್ನ ಹತ್ರ ಹೇಳಿದ್ದೀರ.
ಹಾಗಾಗಿ ನಾನು ಎಲ್ರ ಮುಂದೆ ಹೇಳಲ್ಲ. ಏನಾಯ್ತು? ಏನಾಯ್ತಮ್ಮ? ಏನಾಯ್ತು ಮಾತಾಡು ಯಶೋಧ. ಯಶೋಧ ಏಯ್, ನನ್ನ ಹೆಂಡತಿ ಹೆದರ್ಕೊಳ್ಳುವಂಥದ್ದು ಏನು ಹೇಳಿದೆ ನೀನು? ಹೋಗಿಲ್ಲಿಂದ ಆಚೆಗೆ, ಹೋಗಿಲ್ಲಿಂದ ಆಚೆಗೆ. ಇಲ್ಲ ರೀ, ಇವಳು ಹೇಳ್ತಿರೋದು ನಿಜ. ಇವಳು ನನಗೆ ಹೇಳಿದ ವಿಷಯ ಇಡೀ ಜಗತ್ತಲ್ಲಿ ಇನ್ನೊಬ್ಬರಿಗೆ ಗೊತ್ತಿಲ್ಲ. ನಿಮಗೂ ಕೂಡ. ನಮ್ಮ ಸೊಸೆ ಸೀತಾ ಸತ್ತಿದ್ದು 2 ವರ್ಷದ ಹಿಂದೆನೆ. ಸತ್ತಿದ್ರೆ ನಿಮ್ಮ ಮುಂದೆ ನಿಂತಿರ್ತಿದ್ನಾ? ಇವರು ಸೀತಾ ಅಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಹೋಗಿ ಆಚೆ. ನೀವು ನನ್ನ ಹತ್ರ ಒಂದು ಮಾತು ಹೇಳಿದ್ದೀರ, ಅದು ನನಗೆ ನಿಮಗೆ ಬಿಟ್ರೆ ಈ ಜಗತ್ತಲ್ಲೇ ಯಾರಿಗೂ ಗೊತ್ತಿಲ್ಲ. ಅದು ರಹಸ್ಯವಾಗೇ ಇರಲಿ ಅಂತ ನೀವು ನನ್ನ ಹತ್ರ ಹೇಳಿದ್ದೀರ. ಹಾಗಾಗಿ ನಾನು ಎಲ್ರ ಮುಂದೆ ಹೇಳಲ್ಲ. ಅತ್ತೆ, ನೀವು ನನ್ನ ಹತ್ರ ಒಂದು ಮಾತು ಹೇಳಿದ್ದೀರ, ಅದು ನನಗೆ ನಿಮಗೆ ಬಿಟ್ರೆ ಈ ಜಗತ್ತಲ್ಲೇ ಯಾರಿಗೂ ಗೊತ್ತಿಲ್ಲ. ಅದು ರಹಸ್ಯವಾಗೇ ಇರಲಿ ಅಂತ ನೀವು ನನ್ನ ಹತ್ರ ಹೇಳಿದ್ದೀರ. ಹಾಗಾಗಿ ನಾನು ಎಲ್ರ ಮುಂದೆ ಹೇಳಲ್ಲ. ನಮ್ಮ ಸೊಸೆ ಸೀತಾ ಸತ್ತಿದ್ದು 2 ವರ್ಷದ ಹಿಂದೆನೆ. ಸತ್ತಿದ್ರೆ ನಿಮ್ಮ ಮುಂದೆ ನಿಂತಿರ್ತಿದ್ನಾ?
ಸೀತಾ ಅಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಹೋಗಿ ಆಚೆ.